ಚರಿತ್ ಬಾಳಪ್ಪ ನಾವು ನೋಡಿದ್ದು ನಿಮ್ಮನ್ನ. ಧ್ರುವ್ ಅಂತ ಹೇಗಾದ್ರು ಯಾಕಾದ್ರು? ಕರೆಕ್ಟ್. ಚರಿತ್ ಬಾಲಪ್ಪ ಅಂತ ನನ್ನ ಜನ್ಮ ಹೆಸರು. ನನ್ನ ಜಾತಕದ ನಾನು ಹುಟ್ಟಿದ್ದು ಹೆಸರು ಚರಿತ್ ಅಂತ. ಇಂಡಸ್ಟ್ರಿಲಿ ಬಂದಾಗ ಈಗ ಕೆಲವು ಒಂದೊಂದ್ಸರ್ತಿ ನಮ್ಮ ನಮ್ಮ ಗ್ರೋತಿಗೆ ನಾವು ಎಲ್ಲವನ್ನು ನೋಡಬೇಕಾಗತ್ತೆ. ಈಗ ಕೆಲವು ನಂಬ್ತೀವಿ ನಾವು, ಜಾತಕ ಆಗಲಿ ಹೆಸರು ಇದನ್ನೆಲ್ಲ ನಂಬ್ತಾರೆ, ಹೆಸರನ್ನೆಲ್ಲ ಬದಲಾಯಿಸ್ತಾರೆ. ಸೊ ಇದನ್ನ ನಾವು ಒಬ್ರ ಹತ್ರ ಕೇಳಿದಾಗ ಚರಿತ್ ನಿಮಗೆ ಸ್ವಲ್ಪ ಇಂಡಸ್ಟ್ರಿಗೆ ಆಗ ಬರಲ್ಲ ಅಂತ ಹೇಳಿದ್ರು. ಅದನ್ನು ಇನ್ಸಿಡೆಂಟ್ ಎಲ್ಲ ಆಗುತ್ತೆ ನೋಡಿ ಅದೇ ಹೆಸರಲ್ಲಿ, ಆಗ ಬರಲ್ಲ ಅಂತ ಹೇಳಿದರು. ಸೊ ತದಾದ ನಂತರ ಅವರೇ ಆ ಹೆಸರು ಇಡೋರೇ ಕೇಳ್ತಾರೆ. ಅಂದರೆ ಹೆಸರು ಇಡೋರು ಕೇಳಲ್ಲ, ಅದು ನಾನು ಯಾರನ್ನ ಅಪ್ರೋಚ್ ಮಾಡಿದ್ದೆ, ಅವರು ನ್ಯೂಮರಾಲಜಿ ಎಕ್ಸ್ಪರ್ಟ್ ಅವರು. ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಹೆಸರು ಇದೆಯಾ ಅಂತ ನನ್ನ ಹತ್ರನೇ ಕೇಳಿದ್ರು. ಸೊ ನಾನಾಗ ಧ್ರುವಂತ್ ಅಂತ ಹೇಳ್ತೀನಿ. ಯಾಕೆ ಅಂತ ಕೇಳಿದ್ರು ಅವರು. ಸರ್ ನಾನು ತುಂಬ ಸೀರಿಯಲ್ಸ್ ಮಾಡಿದ್ದೀನಿ, ಲವ್ಲವಿಕೆ, ಲಕ್ಕಿ ಅಂತ, ಅದು ಫೇಮಸ್ ಕ್ಯಾರೆಕ್ಟರ್ ನಂದು. ಅದಾದ ನಂತರ ತುಂಬ ಫೇಮ್ ಕೊಟ್ಟಂಥ ಕ್ಯಾರೆಕ್ಟರ್, ಮತ್ತು ತುಂಬ ಪ್ರೀತಿ ಕೊಟ್ಟಂಥ ಕ್ಯಾರೆಕ್ಟರ್. ಮತ್ತು ಇನ್ನೊಂದು ಏನು ಅಂತಂದರೆ, ಮುದ್ದುಲಕ್ಷ್ಮಿ ಸೀರಿಯಲ್ ಮಾಡಬೇಕಾದ್ರೆ ನನ್ನ ಪಾತ್ರನ ನೋಡಿ ಆ ಧ್ರುವಂತನ ಹೆಸರು ತುಂಬ ಜನ ಮಕ್ಕಳಿಗೆ ಇಟ್ಟಿದ್ರು. ಅದು ನನಗೆಲ್ಲೋ ಮತ್ತು ಟಾಟೋ ಹಾಕಿಸ್ಕೊಂಡಿದ್ದಾರೆ ಧ್ರುವಂತ್ ಅಂತ ಆ ಕ್ಯಾರೆಕ್ಟರ್ನ ನೋಡಿ. ಸೊ ನನಗದು ತುಂಬ ಇಮೋಷ್ನಲ್ಗೆ ಹತ್ತಿರ ಆಗಿತ್ತು ಆ ಹೆಸರು. ಸೊ ನಾನು ಅದನ್ನ ಹೇಳಿದೆ, ಅವ್ರು ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ರು, ಧ್ರುವಂತ್ ನಿಮಗೆ ತುಂಬ ವೆಯ್ಟೇಜ್ ತರುತ್ತೆ ನಿಮ್ಮ ಪರ್ಸ್ನಾಲಿಟಿಗೆ, ಆ್ಯಂಡ್ ಅದ್ರದ್ದು ಅರ್ಥ ಕೂಡ ಭಾಳ ಚೆನ್ನಾಗಿದೆ ಆ ಹೆಸರದ್ದು, ನೀವು ಇದೇ ಹೆಸರು ಇಟ್ಕೊಳ್ಳಿ ಅಂತ ಹೇಳಿದ್ರು. ಸೊ ಎಲ್ಲವೂ ಕೂಡಿ ಬಂತಾಗ ನ್ಯೂಮರಾಲಜಿ ವೈಸು ಅಷ್ಟೇ, ಜನಗಳು ನನಗೆ ಆ ಸಿಕ್ಕಿದ್ದು ಫೇಮ್ ಅಷ್ಟೇ ಆ ಸೀರಿಯಲಲ್ಲಿ, ಮತ್ತು ಆ ಹೆಸರು ಇಷ್ಟ ಇತ್ತು. ಇದೆಲ್ಲ ಕಾರಣಕ್ಕೆ ಇಟ್ಟೆ. ಇವತ್ತು ಧ್ರುವಂತ್ ಇಸ್ ಅ ಬ್ರ್ಯಾಂಡ್ ಅಂತ ಅಂದ್ಕೊಳ್ತೀನಿ.